श्री गोपाल की जय। हरे कृष्ण। निमिष मध्य लीला ओके। हरे कृष्ण चैतन्य चरितामृत मध्य लीला 7ನೇ ಅಧ್ಯಾಯ ಶ್ಲೋಕ 102। ग्रामांतराहिते देखिते आइला याता जाना तान्रा दर्शना कृपया यातान्रा सम। ಅನುವಾದ: ಅಂತ ಒಬ್ಬ ಆಧ್ಯಾತ್ಮಿಕ ಶಕ್ತಿ ಪಡೆದವನನ್ನು ನೋಡಲು ಬೇರೆ ಬೇರೆ ಹಳ್ಳಿಗಳಿಂದ ಬಂದ ಜನರು ಆತನನ್ನು ಕಾಣುತ್ತಾ ಹಾಗೂ ಆತನ ಕುಡಿ ನೋಟದ ಕೃಪೆ ಪಡೆಯುತ್ತಾ ಅವನಂತೆ ಆಗುವರು. ಚೇತನ ನೋಡ್ಲಿಕ್ಕೆ ಬರ್ತಾರೆ, ನೋಡಿದ ಮೇಲೆ ಹೇಗೆ ಎಂತ ಆಗ್ತಾರೆ? ಚೇತನ ಮಹಾಪ್ರಭು ತರವೇ ಆಗ್ತಾರೆ, ಅಂದ್ರೆ ಎಕ್ಸ್ಟಸಿಗೆ ಹೋಗ್ತಾರೆ. ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾ ಇದ್ದಂತ. 103 कृष्ण चैतन्य से आए ग्रामीणा लोका वैष्णव कराय अन्य ग्रामीण सीतांध्रे देखी वैष्णवाय। ಅನುವಾದ: ಯಾವಾಗ ಈ ತರಹದ ಹೊಸದಾಗಿ ಆಧ್ಯಾತ್ಮಿಕ ಶಕ್ತಿ ಪಡೆದವರು ಸ್ವಂತ ಊರಿಗೆ ವಾಪಸ್ಸಾದರೋ ಅಂತವರು ಗ್ರಾಮಸ್ಥರನ್ನು ವೈಷ್ಣವ ಭಕ್ತರಾಗಿ ಪರಿವರ್ತಿಸುತ್ತಿದ್ದರು. ಹಾಗೂ ಬೇರೆ ಊರುಗಳಿಂದ ಬಂದ ಇತರರು ಈ ಶಕ್ತಿವಂತನನ್ನು ಕಾಣುತ್ತಾ ಅವರು ಭಕ್ತರಾಗಿ ಪರಿವರ್ತಿತರಾಗುತ್ತಿದ್ದರು. ಇದು ಪವರ್. ಚೈತನ್ಯ ಮಹಾಪ್ರಭು ನೋಡಿ ಅವರು ವೈಷ್ಣವರಾಗ್ತಿದ್ರಂತೆ, ಡಿವೋಟಿ. ಮತ್ತೆ ಅವರು ಅವರ ಗ್ರಾಮಕ್ಕೆ ಹೋಗಿ ಅಲ್ಲಿ ಎಲ್ಲರನ್ನು ಮಾಡ್ತಾ ಇದ್ರು. ನೀವು ಎಣಿಸಿ ಎಷ್ಟು ಪವರ್ಫುಲ್. ನಾವೀಗ 3 ವರ್ಷದಿಂದ ಕ್ಲಾಸ್ ಕೇಳ್ತಾ ಇದ್ದೇವೆ. ಈಗ ಆಯ್ತು, ಈ ಜೂನಿಗೆ ನಾವು ಆನ್ಲೈನ್ ಸ್ಟಾರ್ಟ್ ಮಾಡಿ 3 ವರ್ಷ. 3 ವರ್ಷದಲ್ಲಿ ನಿಜವಾಗಿ ಹೇಳುವುದಾದ್ರೆ 3 ವರ್ಷದಲ್ಲಿ ನಮ್ಗೆ ಎಷ್ಟು ಭಕ್ತರನ್ನು ಮಾಡ್ಲಿಕ್ಕೆ ಆಯ್ತು? ಕಷ್ಟ, ತುಂಬಾ ಕಷ್ಟ ಜನರು ಕನ್ವಿನ್ಸ್ ಆಗುವಂಥದ್ದು. ಆದ್ರೆ ಇಲ್ಲಿ ನೋಡಿ ಅಂತೆ ಚೈತನ್ಯ ಮಹಾಪ್ರಭು ನೋಡ್ದ, ಇದರ ಅರ್ಥ ಎಂತ? ಇದರ ಅರ್ಥ ಎಂತ ಅಂದ್ರೆ ಚೈತನ್ಯ ಮಹಾಪ್ರಭು ಬಂದದ್ದು ಅವರ ಮಿಷನ್ ಅದೇ. ಪೃಥ್ವಿತೆ ಆಜೆ ನಗರಾದಿ ಗ್ರಾಮ ಸರ್ವತ ಪ್ರಚಾರ ಮೋರಣ, ಎಲ್ಲರನ್ನು ವೈಷ್ಣವರು ಮಾಡ್ಲಿಕ್ಕೆ ಬಂದದವರು. ಹಾಗಾಗಿ ಯಾವಾಗ ಈ ತರದ ಹೊಸದಾಗಿ ಆಧ್ಯಾತ್ಮಿಕ ಶಕ್ತಿ ಪಡೆದವರು ಸ್ವಂತ ಊರಿಗೆ ವಾಪಸ್ ಆದರೋ ಅಂತವರು ಗ್ರಾಮಸ್ಥರನ್ನು ವೈಷ್ಣವ ಭಕ್ತರಾಗಿ ಪರಿವರ್ತಿಸುತ್ತಿದ್ದಾರೆ ನೋಡಿ. ಹಾಗಾಗಿ ಇದು ಮಾಮೂಲಿ ಅಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತುಂಟು, ನಾವೀಗ ಕೃಷ್ಣ ಭಕ್ತಿಗೆ ಬಂದಿದ್ದೇವೆ. ಎಷ್ಟು ಕಷ್ಟ ಒಬ್ಬನನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ, ತುಂಬಾ ಕಷ್ಟ. ಜನರು ಸುಲಭವಾಗಿ ಕೃಷ್ಣ ಬಗ್ಗೆ ತಗೊಳ್ಳುವುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಶಕ್ತಿ ವಿನ ನಾ ಹೋಯ್ ಕೊಯ್ ಪರಿವರ್ತನ. ಈಗ ನಿಮ್ಮ ಹತ್ರ ಬಂದು ಒಬ್ಬರು 1 ಲಕ್ಷ ಸಾಲ ಕೇಳ್ತಾರೆ, ನಿಮ್ಮ ಹತ್ರ ಇರುವಂತದ್ದು ಖಾಲಿ 10,000 ಮಾತ್ರ. ನಿಮಗೆ 10,000 ಕೊಡ್ಬೋದು, 1 ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ. 10,000 ಕೊಡ್ಬೋದು ನಿಮಗೆ. ಅದೇ ರೀತಿ ಒಬ್ಬನನ್ನು ಕೃಷ್ಣ ಭಕ್ತಿಗೆ ಕನ್ವಿನ್ಸ್ ಮಾಡುವಂತದ್ದು ತುಂಬಾ ಕಷ್ಟ. ಈಗ ನಮ್ಮ ಟೆಂಪಲ್ ಅಲ್ಲಿ ನೀವು ನೋಡ್ಲಿಕ್ಕೆ ಇರ್ಲಿಕ್ಕಿಲ್ಲ, ಒಂದು ಡಿವೋಟಿ ಇದ್ದಾರೆ, ನನಗಿಂತ ಸೀನಿಯರ್ ಡಿವೋಟಿ. ಅವರು ಕಳೆದ ಒಂದು ಕೃಷ್ಣ ಪ್ರಜ್ಞೆ ಬಂದು 25 ವರ್ಷ ಆಯಿತು. 25 ವರ್ಷದಿಂದ ಅವ್ರು ಮಾಡುವಂತ ಸೇವೆ ಅಂತಂದ್ರೆ ಬುಕ್ ಡಿಸ್ಟ್ರಿಬ್ಯೂಷನ್. ಈಗ ಕಳೆದ ಒಂದು
6-7 ವರ್ಷದಿಂದ ಮಾಡ್ತಾ ಇಲ್ಲ, ಹೋಗ್ತಾರೆ. ಆದ್ರೆ ಅವರು ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ. ಹಾಗೆ ನಿನ್ನೆ ನಾನು ಈಗ ಟೆಂಪಲ್ ಅಲ್ಲಿ ನಾವು 3 ಇರುವಂತದ್ದು, ನಾನು, ಪ್ರೆಸಿಡೆಂಟ್ ಮತ್ತೆ ಅವರು, ಮತ್ತೆ ಉಳಿದವರೆಲ್ಲ ಅಲ್ಲಿ ಹೊಸ ಟೆಂಪಲ್ ಅಲ್ಲಿ ಇದ್ದಾರೆ, ಹಳೆ ಟೆಂಪಲ್ ಅಲ್ಲಿ. ಹಾಗೆ ನಾನು ಹೀಗೆ ಡಿಸ್ಕಷನ್ ಮಾಡ್ತಾ ಇರುವಾಗ ಅವ್ರು ಹೇಳುವಂಥದ್ದು, ನಾನು ಹೇಳಿದೆ ಅಲ್ಲಿ ಪ್ರೀಚಿಂಗ್ ಮಾಡ್ತಾ ಇದ್ರು ಬುಕ್ ಇಟ್ಕೊಂಡು. ನಾನು ಹೇಳಿದೆ ಹೇಗೆ ಆಯ್ತು ಪ್ರಭು ಪ್ರೀಚಿಂಗ್? ನೋ 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 ನೋ. ನಾನು ಕೇಳಿದೆ ಹೇಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಆಗ್ತು ಅಂತ. ಐ ಡೋಂಟ್ ಅಂದ್ರೆ I want to convince one person he has to surrender fully. He has to come to temple. ನೋಡಿ ಅವ್ರದ್ದೇನು ಅಂದ್ರೆ ಹಾಗೆ ಮಾಡಿದ ತುಂಬಾ ಮಂದಿಯನ್ನು ಮಾಡಿದ್ದಾರೆ ಅವರು, ತುಂಬಾ ಮಂದಿಯನ್ನು ಮಾಡಿದ್ದಾರೆ. ಟೋಟಲಿ ಎಂತ ಹೇಳುವಂತದ್ದು, ಅಷ್ಟು ಶಕ್ತಿ ಉಂಟು ಅವರದ್ದು. ಹಾಗೆ ಅವ್ರು ಹೇಳುವಂತದ್ದು, ನನ್ಗೆ ಎಂತ ಅಂದ್ರೆ ಒಬ್ಬನನ್ನು ಕನ್ವಿನ್ಸ್ ಮಾಡಿ ಫುಲ್ಲಿ ಸರೆಂಡರ್ ಆಗ್ಬೇಕು, ಮತ್ತೆ ಫುಲ್ಲಿ ಟೆಂಪಲ್ಗೆ ಬರಬೇಕು, ಆ ರೀತಿ ಮಾಡ್ಬೇಕು ನನಗೆ ಪ್ರೀಚಿಂಗ್. ಬೈ ಗಿವಿಂಗ್ ಬುಕ್ ಡಿಸ್ಟ್ರಿಬ್ಯೂಷನ್, ಬುಕ್ಸ್ ಕೊಡ್ಬೋದು, ಆದ್ರೆ ನನಗೆ ಒಬ್ಬನನ್ನು ಫುಲ್ ದಿವಸ ಬೇಕು ಚಿಂತೆ ಇಲ್ಲ, ನಾನು ಫುಲ್ ಕನ್ವಿನ್ಸ್ ಮಾಡಿ ಕೃಷ್ಣ ಬಗ್ಗೆಯನ್ನು ಕೊಡ್ಬೇಕು, ಮತ್ತೆ ಟೋಟಲ್ ಸರೆಂಡರ್ ಆಗ್ಬೇಕು, ಈ ರೀತಿ. ಹಾಗಾಗಿ ನಮ್ಮಲ್ಲಿ ಎಷ್ಟು ಉಂಟು ಅಷ್ಟು ನಮ್ಗೆ ಕೊಡ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಫುಲ್ ಇದ್ರೆ ಫುಲ್ ಕೊಡ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಇರುವಂತದ್ದು ಕೇವಲ ಈಗ ಯಾರಾದ್ರೂ ಬಂದು ನಮ್ಮದು ಹಣ ಕೇಳ್ತಾರೆ, ನನ್ನ ಮಗಳ ಮದುವೆ ಸ್ವಲ್ಪ ಸಾಲ ಕೊಡಿ. ನಿಮ್ಗೆ ಪರಿಚಯ ಇದ್ದು ನಿಮ್ಗೆ ಸಂಬಂಧ ಇದ್ರೆ ನೀವು ಎಂತಾದ್ರೂ ಕೊಡ್ತೀರಾ? ಯಾಕೆಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ಎಂತಾದ್ರು ಕೊಡ್ತೀನಿ, ನಿಮ್ಮ ಹತ್ರ ಇದ್ರೆ ಎಂತಾದ್ರು ಕೊಡ್ತೀನಿ. ಹೆಚ್ಚಾಗಿ ರಿಲೇಟಿವ್ಸ್ಗೆ ಇಲ್ಲ ಅಂತ ಹೇಳೋದು, ಫ್ರೆಂಡ್ಸ್ಗೆ ಇಲ್ಲ ಅಂತ ಹೇಳೋದು, ಎಂತಾದ್ರು ಸ್ವಲ್ಪ ಅದು ನಾವು ಕೊಡ್ತೇವೆ. ಹಾಗಾಗಿ ಈಗ ಒಬ್ಬ ಬಂದು 1 ಕೋಟಿ ಕೇಳಿದ್ರೆ ನಮ್ಮದು ಇರುವುದು 50 ಲಕ್ಷ, ನಮ್ಗೆ ಹೇಗೆ ಕೊಡ್ಲಿಕ್ಕೆ ಆಗ್ತದೆ? ನಾವು ಕೊಡುವುದಿಲ್ಲ. ಎಷ್ಟೇ ನಮ್ದು ರಿಲೇಟಿವ್ ಆಗಿರ್ಲಿ, ಎಷ್ಟೇ ಫ್ರೆಂಡ್ ಆಗಿರ್ಲಿ, ನಾವು ಹಬ್ಬ ಅಂದ್ರೆ ಮ್ಯಾಕ್ಸಿಮಮ್ ತುಂಬಾ ಕ್ಲೋಸ್ ಇದ್ರೆ 1 ಲಕ್ಷ ನಾವು ಕೊಡ್ಬೋದು. ಅದೇ ರೀತಿ ಭಕ್ತಿ ಕೂಡ ಹಾಗೆ. ಈಗ ಚೈತನ್ಯ ಮಹಾಪ್ರಭುವನ್ನು ನೋಡಿ ಜಸ್ಟ್ ನೋಡಿ ಅಡ್ಡ ಬಿದ್ದು ಅವರು ವೈಷ್ಣವರಾಗ್ತಾ ಇದ್ರು, ಮತ್ತೆ ಅವರು ಅವರ ಊರಿಗೆ ಹೋಗ್ತಾ ಇದ್ರು, ಗ್ರಾಮಕ್ಕೆ, ಅಲ್ಲಿಯ ಜನರು ವೈಷ್ಣವ ಭಕ್ತರಾಗಿ ಪರಿವರ್ತಿಸ್ತಾ ಇದ್ರು. ಆಗ ನೀವು ಎಣಿಸಿ ಚೈತನ್ಯ ಮಹಾಪ್ರಭುದ ಎಷ್ಟು ಉಂಟು ಭಕ್ತಿ. ಅದಕ್ಕೆ ನಾವು ಕನ್ವಿನ್ಸ್ ಆಗ್ಬೇಕು, ಎಸ್ ಕಲಿಯುಗಕ್ಕೆ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಕಲಿಯುಗಕ್ಕೆ ನಾವು ಚೈತನ್ಯ ಮಹಾಪ್ರಭುವನ್ನು ಗಟ್ಟಿಯಾಗಿ ಹಿಡಿದ್ರೆ, ಪ್ರಭು ಹೇಳುವಂಥದ್ದು ಕಲಿಯುಗ ಮೀನ್ಸ್ ಗೌರವನಿ ತಾಯಿ. ಯಾಕೆಂದ್ರೆ ತುಂಬಾ ಅವ್ರು ಮರ್ಸಿಫುಲ್, ಅವ್ರ ಹತ್ರ ಅನ್ಲಿಮಿಟೆಡ್ ಭಕ್ತಿ ಉಂಟು, ಅನ್ಲಿಮಿಟೆಡ್ ನಮ್ಗೆ ಸಿಗ್ತದೆ. ಇಲ್ಲದೆ ಇಲ್ಲಿ ಎಂತ ಹೇಳುವಂಥದ್ದು, ಇದು ಹೇಗೆ ಸಾಧ್ಯ? ಚೈತ್ರಮಾವ ಭೇಟಿ ಮಾಡ್ಲಿಕ್ಕೆ ಬಂದವ ಫಸ್ಟ್ ಆಫ್ ಆಲ್ ಡ್ಯೂಟಿ ಅಲ್ಲ, ಅಲ್ಲಿ ವೈಷ್ಣವ ಆಗ್ತಾನೆ, ಮತ್ತೆ ಅವ ಗ್ರಾಮಕ್ಕೆ ಹೋಗ್ತಾನೆ, ಜನರನ್ನು ಕನ್ವರ್ಟ್ ಮಾಡ್ತಾನೆ, ಮತ್ತೆ ಹಾಗೂ ಬೇರೆ ಊರುಗಳಿಂದ ಬಂದ ಇತರರು ಈ ಶಕ್ತಿವಂತನನ್ನು ಕಾಣುತ್ತಾ ಅವರು ಭಕ್ತರಾಗಿ ಪರಿವರ್ತಿತರಾಗುತ್ತಿದ್ದಾರೆ. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ನೀವು ಕೇಳಿರ್ಬೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೇಗೆ ಅಂದ್ರೆ, ಒಬ್ಬ ಮೈನ್ ಅಲ್ಲಿ ಇರ್ತಾನೆ, ಅವನ ಅಂಡರ್ 2, ಮತ್ತೆ ಇವನ ಅಂಡರ್ 2, ಇವನ ಅಂಡರ್ 2, ಆ ಸೈಡ್ ಈ ಸೈಡ್, ಮತ್ತೆ ಅವನ ಅಂಡರ್ 2, ಈ ರೀತಿ. ಹಾಗೆ ಇಲ್ಲಿ ಕೂಡ ಹಾಗೆ ಚೈತ್ರ ಮಹಾಪ್ರಭುವನ್ನು ಭೇಟಿ ಆಗ್ತಾರೆ, ಅವ್ರ ಡಿವೋಟಿ ಆಗ್ತಾರೆ, ಅವ್ರ ಅಂಡರ್ ಡಿವೋಟಿ ಆಗ್ತಾರೆ, ಅವ್ರು ಹಾಗೆ ಸ್ಪ್ರೆಡ್ ಆಗುವಂಥದ್ದು ಅದು. ಹಾಗೆ ನಮಗೆ ಕೂಡ ಇದು ಸಾಧ್ಯ ಉಂಟು, ಆದ್ರೆ ನಮ್ಗೆ ಸ್ಟಾಂಜ್ ಫೈತ್ ಇರ್ಬೇಕು. ಎಂತ? ಎಸ್ ಚೈತನ್ಯ ಮಹಾಪ್ರಭು ನಮಗೆ ಕೃಪೆ ಕೊಡ್ತಾರೆ.
ಚೈತನ್ಯ ಮಹಾಪ್ರಭು ಬಂದದ್ದು ಅದಕ್ಕೆ. ಪ್ರಭುಪಾದ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು ಬರದಿದ್ರೆ ನಮ್ಗೆ ಇದು ಸಿಗ್ತಾ ಇರ್ಲಿಲ್ಲ. ಈಗ ನಾವು ಕೃಷ್ಣ ಪ್ರಜ್ಞಾ ನೆಕ್ಟರ್ ಅನ್ನು ಟೇಸ್ಟ್ ಮಾಡ್ತಾ ಇದ್ದೇವೆ. ಈ ಚೈತನ್ಯ ಚರಿತಾಮೃತ ನೆಕ್ಟರ್. ಒಂದು ವೇಳೆ ಚೈತನ್ಯ ಮಹಾಪ್ರಭು ಬರದಿದ್ರೆ ಚೈತನ್ಯ ಚರಿತಾಮೃತ ಆಗ್ತಾ ಇರ್ಲಿಲ್ಲ. ನಾವು ಯಾವುದನ್ನು ಟೇಸ್ಟ್ ಮಾಡುವಂತದ್ದು? ಈಗ ನಮಗೆ ಮುಖತ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವರಾಗೆ. ಆಗ್ತದೆ, ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ನಮ್ಗೆ ಆಗ್ತದೆ. ಚೈತನ್ಯ ಮಹಾಪ್ರಭು ಇದ್ದಾರೆ, ಕಲಿಯುಗದಲ್ಲಿ ಇದ್ದಾರೆ ಅವರು. ಹಾಗಾಗಿ ನಾವೆಂತ ಮಾಡ್ಬೇಕಂದ್ರೆ, ಈ ಹರಿನಾಮ ಸಂಕೀರ್ತನ್, ಹರಿನಾಮ ಪ್ರಭುಪಾದ ಇರುವಂತದ್ದು, ಅಮೆರಿಕಕ್ಕೆ ಹೋದ ಮೇಲೆ ಪ್ರಭುಪಾದ ಈ ಯಾವುದು ಮ್ಯಾಚ್ಲೆಸ್ ಗಿಫ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಸಮಯದ ನಂತರ ಪ್ರಭುಪಾದ ಹೇಳಿದ್ರು, ಎಸ್ ನೌ ಯು ಕ್ಯಾನ್ ಗೋ ಔಟ್. ಯಾವುದಕ್ಕೆ? ಸಂಕೀರ್ತನೆಗೆ. ಬಿಕಾಸ್ ದಿಸ್ ಮೂವ್ಮೆಂಟ್ ಇಸ್ ಚೈತನ್ಯ ಮಹಾಪ್ರಭುಸ್ ಮೂವ್ಮೆಂಟ್. ಇಫ್ ಯು ಸಿಟ್ ಇನ್ಸೈಡ್, ನಮಗೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗುವುದಿಲ್ಲ. ಹೊರಗೆ ಹೋಗ್ಬೇಕು, ಹರಿನಾಮ ಸಂಕೀರ್ತನ ಚೈತನ್ಯ ಮಹಾಪ್ರಭು ಮಾಡಿದೆ ಅದು. ಹಾಗಾಗಿ ಈ ಹರಿನಾಮ ಸಂಕೀರ್ತನ ಮಾಡಿ 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 ನಮಗೆ ಒಂದು ದಿವಸ ಎಸ್ ಚೈತನ್ಯ ಮಹಾಪ್ರಭು ಬಿಟ್ಟು ಬೇರೆ ಯಾರು ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಎಸ್, ಹಾಗೆ ಬೇರೆ ಊರುಗಳಿಂದ ಬಂದ ಇತರರು ಈ ಶಕ್ತಿವಂತ ಕಾಣುತ್ತಾ ಅವರು ಭಕ್ತರಾಗಿ ಪರಿವರ್ತಿತರಾಗುತ್ತಿದ್ದರು. ಎಸ್, ನೆಕ್ಸ್ಟ್ ಶ್ಲೋಕ 104. से आए आरा ग्रामे करे उपादेशा, हे माता ವೈಷ್ಣವ ಇಲ್ಲ ಸಭಾ ದಕ್ಷಿಣ ದೇಶ. ಈ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಮರ್ಥ್ಯ ಪಡೆದವರು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋದಂತೆ ಇದು ಮುಂದುವರಿದು ದಕ್ಷಿಣ ಭಾರತದ ಎಲ್ಲಾ ಜನರು ಭಕ್ತರಾದ. ನೋಡಿ, ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತಕ್ಕೆ ಬಂದಿದ್ದಾರೆ. ಈಗ ಎಲ್ಲರೂ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ. ಎಸ್, ಶ್ಲೋಕ 105. ಹರೇ ಕೃಷ್ಣ. ಏ ಮಾತಾ ಪಾತೆ ಆಯ್ತೆ ಶತ ಶತ ಜನ, ವೈಷ್ಣವ ಕರೆನಾ ತಾಂದ್ರೆ ಕರಿ ಆಲಿಂಗನ. ಹೀಗೆ ಪ್ರಭು ಶ್ರೀ ಚೈತನ್ಯರು ಯಾವೆಡೆ ಪ್ರವಾಸ ಮಾಡಿದರೋ ಆ ಆದಿಯಲ್ಲೆಲ್ಲ ತಮ್ಮ ಆಲಿಂಗನದಿಂದ ನೂರಾರು ಜನರು ವೈಷ್ಣವ ಭಕ್ತರಾಗುವಂತೆ ಮಾಡಿದರು. ಯಾವ ದಾರಿಯಲ್ಲಿ ಚೈತನ್ಯ ಮಹಾಪ್ರಭು ಹೋಗ್ತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ, ಎಲ್ಲರೂ ವೈಷ್ಣವ ಭಕ್ತರಾಗ್ತಾ ಇದ್ದಾರೆ. 106. ಏ ಗ್ರಾಮೇ ರಾಯಿ ಭಿಕ್ಷಾ ಕರೆನಾ ಯಾಂದ್ರಾಗಾರೆ, ಸೇ ಗ್ರಾಮೇ ರಾಯತ ಲೋಕ ಐಸೆ ದೇಖಿ ಬಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಿಕ್ಷೆ ಸ್ವೀಕರಿಸಲು ಯಾವುದೇ ಹಳ್ಳಿಯಲ್ಲಿ ತಂಗಿದರು ಅಲ್ಲೆಲ್ಲ ಅನೇಕ ಜನರ ಪ್ರಭುಗಳನ್ನು ಕಾಣಲು ಬಂದ್ರು. ನೋಡಿ, ಸನ್ಯಾಸಿ ಅಂದ್ರೆ ಭಿಕ್ಷೆ ಸ್ವೀಕರಿಸಬೇಕು. ಹಾಗಾಗಿ ಭಿಕ್ಷೆ ಸ್ವೀಕರಿಸಿ ಹೋಗುವಾಗ ಅಲ್ಲೆಲ್ಲ ಜನರು ಬರ್ತಾ ಇದ್ರಂತೆ ಚೈತನ್ಯ ನೋಡ್ಲಿಕ್ಕೆ. 107. ಪ್ರಭುರ ಕೃಪಯ ಭಾಗವತ ಸೇ ಸಭಾಚರ್ಯ ನಾತಾರಿಲ ಜಗತ್. ಪರಮ ಪುರುಷನಾದ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಎಲ್ಲಾ ಜನರು ಪ್ರಥಮ ಶ್ರೇಣಿಯ ಭಕ್ತರಾದರು. ಎಲ್ಲರೂ ಫಸ್ಟ್ ಕ್ಲಾಸ್ ಡಿವೋಟೀಸ್. ಪ್ರಭು ಹೇಳುವಂತದ್ದು, ಯು ಶುಡ್ ಬಿಕಮ್ ಫಸ್ಟ್ ಕ್ಲಾಸ್ ಡಿವೋಟೀಸ್. ಇಲ್ಲಿ ಎಂತಾಯ್ತು? ಚೈತನ್ಯ ಕೃಪೆಯಿಂದ ಎಲ್ಲರೂ ಪ್ರಥಮ ಶ್ರೇಣಿಯ ಭಕ್ತರಾದ ಫಸ್ಟ್ ಕ್ಲಾಸ್ ಡಿವೋಟೀಸ್. ಅನಂತರ ಅವರೆಲ್ಲರೂ ಬೋಧಕರು ಅಥವಾ ಆಧ್ಯಾತ್ಮಿಕ ಗುರುಗಳು ಆಗಿ ಇಡೀ ವಿಶ್ವವನ್ನು ವಿಮುಕ್ತಿಗೊಳಿಸಿದರು. ನಂತರ ಎಂತ? ಫಸ್ಟ್ ಕ್ಲಾಸ್ ಡಿವೋಟಿ ಮೀನ್ಸ್ ದೆನ್ ಯು ವಿಲ್ ಬಿಕಮ್ ಪ್ರೀಚರ್ಸ್, ಬೋಧಕ. ಇಲ್ಲದೆ ಯು ವಿಲ್ ಬಿಕಮ್ ಗುರು, ಸ್ಪಿರಿಚುವಲ್ ಮಾಸ್ಟರ್. ಎಸ್, ನೆಕ್ಸ್ಟ್ 108. ಹರಿ ಕೃಷ್ಣ. 108. ಹೇ ಮಾತಾ ಕೈಲಾಯ ಗೇಲಾ ಸೇ ತೋ ಬಂದೆ,
ಸರ್ವದೇಶ ವೈಷ್ಣವ ಸಂಬಂಧೆ. ಅನುವಾದ: ಹೀಗೆ ಪ್ರಭು ಶ್ರೀ ಚೈತನ್ಯರು ತಮ್ಮ ಪ್ರವಾಸ ಮುಂದುವರಿಸುತ್ತಾ ದಕ್ಷಿಣ ಭಾರತದ ತುತ್ತ ತುದಿಗೆ ಹೋದರು ಹಾಗೂ ಎಲ್ಲಾ ರಾಜ್ಯಗಳವರನ್ನು ವೈಷ್ಣವ ಧರ್ಮಕ್ಕೆ ಪರಿವರ್ತಿಸಿದರು. ಈಗ ಚೈತನ್ಯ ಇಲ್ಲಿ ಪ್ರವಾಸ ಮಾಡುತ್ತಾ ದಕ್ಷಿಣ ಭಾರತದ ತುತ್ತ ತುದಿಗೆ ಹಾಗೂ ಎಲ್ಲ ರಾಜ್ಯಗಳವರನ್ನು ವೈಷ್ಣವ ಧರ್ಮಕ್ಕೆ ಪರಿವರ್ತಿಸಿ ಚೇಂಜ್ ಮಾಡಿದ್ರು, ಎಲ್ಲರನ್ನು ವೈಷ್ಣವರು ಮಾಡಿದ್ರು. 109. ನವದ್ವೀಪೇ ಶಕ್ತಿ ನಾ ಕೈಲ ಪ್ರಕಾಶೆ ತೇ ಶಕ್ತಿ ಪ್ರಕಾಶಿ ನಿಸ್ತರಿಲ ದಕ್ಷಿಣ ದೇಶೆ. ಅನುವಾದ ಮತ್ತು ಭಾವಾರ್ಥ ಇಂಗ್ಲಿಷ್ ಅಭಯ ಶರಣಾನ ಭಕ್ತಿ ವೇದ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜಾಯ್. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ನವದ್ವೀಪದಲ್ಲಿ ಪ್ರಕಾಶಗೊಳಿಸಲಿಲ್ಲ, ಆದರೆ ಅವರು ತಮ್ಮ ಚೈತನ್ಯವನ್ನು ದಕ್ಷಿಣ ಭಾರತದಲ್ಲೆಲ್ಲ ಪ್ರಕಟಿಸಿದರು ಹಾಗೂ ಅಲ್ಲಿ ಎಲ್ಲ ಜನರು ವಿಮುಕ್ತಗೊಳಿಸಿದರು. ನೋಡಿ, ನವದ್ವೀಪಲ್ಲಿ ತೋರಿಸಲಿಲ್ಲ ಅಂತೆ, ಇಲ್ಲಿ ದಕ್ಷಿಣ ಭಾರತದಲ್ಲಿ ತೋರಿಸಿದರು. ಇದು ಎಂತ ಅಂತ ನೋಡುವ ಭಾವಾರ್ಥ. ಭಾವಾರ್ಥ: ಹರಿ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಹರಿ. ಆ ಸಮಯದಲ್ಲಿ ಪ್ರಭು ಶ್ರೀ ಚೈತನ್ಯರ ಜನ್ಮಸ್ಥಳವಾದ ಪವಿತ್ರ ನವದ್ವೀಪದಲ್ಲಿ, ಓಕೆ ಚಾನ್ಸ್ ಕೊಡುವ, ಹ್ಯಾಂಡ್ ರೇಸ್ ಮಾಡಿ, ಯಾರಾದ್ರು ಓದೋರಿದ್ರೆ ಓದ್ಬೋದು. ಲಕ್ಷ್ಮೀ ಕಾಮ್ಲೆ. ಹರೇ ಕೃಷ್ಣ ಪ್ರಭುಜಿ. ಓದಿ ಸ್ವಲ್ಪ ಗಟ್ಟಿ ಓದ್ಬೇಕು, ಗಟ್ಟಿ ಓದ್ಬೇಕಾ. ಆ ಸಮಯದಲ್ಲಿ ಪ್ರಭು ಶ್ರೀ ಚೈತನ್ಯರ ಜನ್ಮಸ್ಥಳವಾದ ಪವಿತ್ರ ನವದ್ವೀಪದಲ್ಲಿ ಅನೇಕ ಸ್ಮಾರ್ತರಿದ್ದರು. ವೈದಿಕ ಕರ್ಮಾಚರಣೆಗಳನ್ನು ಅನುಸರಿಸುವ ಅಭಕ್ತರು, ಸ್ಮೃತಿ ಶಾಸ್ತ್ರದ ಅನುಯಾಯಿಗಳೇ ಸ್ಮಾರ್ತರೆಂದು ಕರೆಯಲ್ಪಡುವವರು. ಅವರಲ್ಲಿ ಬಹುತೇಕ ಅಭಕ್ತರು ಇರುತ್ತಾರೆ ಹಾಗೂ ಅವರ ಮುಖ್ಯ ವ್ಯವಹಾರ ಬ್ರಾಹ್ಮಣ ತತ್ವಗಳನ್ನು ಮಾತ್ರ ಕಟ್ಟುನಿಟ್ಟಾಗಿ ಅನುಸರಿಸುವಂತದ್ದು. ಆದರೆ ಅವರು ಭಕ್ತಿ ಸೇವೆಯಲ್ಲಿ ಜ್ಞಾನ ಪಡೆದವರಲ್ಲ. ನವದ್ವೀಪದಲ್ಲಿ ಎಲ್ಲ ತಿಳಿದ ವಿದ್ವಾಂಸರು, ಸ್ಮೃತಿ ಶಾಸ್ತ್ರದ ಅನುಯಾಯಿಗಳು ಹಾಗೂ ಪ್ರಭು ಶ್ರೀ ಚೈತನ್ಯರು ಅಂತಹ ಸ್ಮಾರ್ತಕರನ್ನು ಪರಿವರ್ತಿಸಲು ಪ್ರಯತ್ನವೂ ಮಾಡಲಿಲ್ಲ. ಆದ್ದರಿಂದ ಈ ಗ್ರಂಥ ಕರ್ತರು ತಿಳಿಸಿರುವುದು ನವದ್ವೀಪದಲ್ಲಿ ಪ್ರಭು ಶ್ರೀ ಚೈತನ್ಯರ ಆಧ್ಯಾತ್ಮಿಕ ಶಕ್ತಿ ಪ್ರಕಟವಾಗದಿದ್ದರಿಂದ ಅವರದೇ ಅನುಗ್ರಹದಿಂದ ದಕ್ಷಿಣ ಭಾರತದಲ್ಲಿ ಪ್ರಕಟಗೊಂಡಿತು. ಇಂದು ಪ್ರತಿಯೊಬ್ಬರು ಪ್ರಭುವಿನ ಆಧ್ಯಾತ್ಮಿಕ ಸೆಳೆತಕ್ಕೆ ಸಿಕ್ಕಿ ವೈಷ್ಣವರಾಗಿ ಪರಿವರ್ತಿತರಾದರು. ಇದರಿಂದ ಅರಿತುಕೊಳ್ಳಬೇಕಾದ್ದು ಏನೆಂದರೆ, ಒಂದು ಅನುಕೂಲಕರ ಸನ್ನಿವೇಶದಲ್ಲಿ ಜನರು ನಿಜವಾಗಿಯೂ ಬೋಧಿಸುವುದರಲ್ಲಿ ಆಸಕ್ತರಾಗಿರುವುದೆಂಬುದಾಗಿ ಪರಿವರ್ತನೆಗಾಗಿ ಇರುವ ಅಭ್ಯರ್ಥಿಗಳು ತುಂಬಾ ಪ್ರಕ್ಷುಬ್ಧರಾಗಿದ್ದರೆ ಅಂತವರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಒಬ್ಬ ಧರ್ಮ ಪ್ರಚಾರಕ ಪ್ರಯತ್ನಿಸದೇ ಇದ್ದಾನು. ಎಲ್ಲಿ ಸನ್ನಿವೇಶವು ಅನುಕೂಲಕರವಾಗಿದೆಯೋ ಅಲ್ಲಿ ಪ್ರಚಾರ ಮಾಡುವುದು ಉತ್ತಮವೆನಿಸುತ್ತದೆ. ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಮೊದಲಿಗೆ ಭಾರತದಲ್ಲಿ ಪ್ರಯತ್ನಿಸಲಾಯಿತು. ಆದರೆ ಭಾರತದ ಜನತೆ ರಾಜಕೀಯ ಆಲೋಚನೆಗಳಲ್ಲಿ ತಲ್ಲೀನರಾಗಿ ಸಿಲುಕಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ತಮ್ಮ ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಅವರು ರಾಜಕೀಯ ನೇತಾರರಿಂದ ಸನ್ಮೋಹನೆಗೆ ಒಳಗಾದರು. ಆದ್ದರಿಂದಾಗಿ ನಾವು ಪಶ್ಚಿಮಕ್ಕೆ ಬರಲು ವಿಶೇಷ ಪ್ರಾಶಸ್ತ್ಯವಿತ್ತು. ನಮ್ಮ ಆಧ್ಯಾತ್ಮಿಕ ಆಚಾರ್ಯರನ್ನು ಅನುಸರಿಸುತ್ತಾ ಹಾಗೂ ಪ್ರಭು ಚೈತನ್ಯರ ಕೃಪಾನುಗ್ರಹದಿಂದ ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಯಶಸ್ವಿಯಾಗಿ ಆಗುತ್ತಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಎಸ್, ಇದನ್ನು ತಿಳಿಯುವ ಎಂತ ಅಂತ. ಎಸ್.
ಈಗ ಪ್ರಭುಪಾದ ಇಲ್ಲಿ ಎಂತ ಹೇಳ್ತಿದ್ದಾರೆ ಅಂದ್ರೆ, ಚೈತನ್ಯ ಮಹಾಪ್ರಭು ನವದ್ವೀಪದಲ್ಲಿ ಇದ್ದದ್ದು. ಚೈತನ್ಯ ಮಹಾಪ್ರಭು ನವದ್ವೀಪದಲ್ಲಿ ಇದ್ದದ್ದು, ಆದ್ರೆ ನವದ್ವೀಪದವರಿಗೆ ಇಂಥ ಆಪರ್ಚುನಿಟಿ ಸಿಗ್ಲಿಲ್ಲ. ಈಗ ದಕ್ಷಿಣ ಭಾರತ ಯಾತ್ರೆಗೆ ಹೋಗುವಾಗ ಅಲ್ಲಿ ಚೈತನ್ಯ ಮಹಾಪ್ರಭು ಅವರ ಕೃಪೆಯನ್ನು ತೋರಿಸಿದರು. ಫಸ್ಟಿಗೆ ಅವರು ಬಂದವರು ಡಿವೋಟಿ ಆಗಿ, ಅವರು ಹೋಗಿ ಉಳಿದವರನ್ನು ಡಿವೋಟಿ ಮಾಡಿ, ಅವರು ಡಿವೋಟಿ ಮಾಡಿ, ಈ ರೀತಿ ಆಗ್ತಾ ಇತ್ತು. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ನವದ್ವೀಪದಲ್ಲಿ ಆಗ್ಲಿಲ್ಲ? ಯಾಕೆ ಆಗ್ಲಿಲ್ಲ ಅಂದ್ರೆ, ನವದ್ವೀಪದಲ್ಲಿ ಚೈತನ್ಯ ಮಹಾಪ್ರಭು ಜನ್ಮಸ್ಥಳ, ಅನೇಕ ಸ್ಮಾರ್ತರಿದ್ದರು. ಸ್ಮಾರ್ತ ಅಂದ್ರೆ ಯಾರು? ವೈದಿಕ ಕರ್ಮಾಚಾರ್ಯವನ್ನು ಅನುಸರಿಸುವ ಅಭಕ್ತರು. ಸ್ಮೃತಿ ಶಾಸ್ತ್ರದ ಅನುಯಾಯಿಗಳೇ ಸ್ಮಾರ್ತರು ಎಂದು ಕರೆಯಲ್ಪಡುವರು. ಅವರಲ್ಲಿ ಬಹುತೇಕ ಅಭಕ್ತರು ಇರುತ್ತಾರೆ. ಹಾಗೂ ಅವರ ಮುಖ್ಯ ವ್ಯವಹಾರ ಬ್ರಾಹ್ಮಣ ತತ್ವಗಳನ್ನು ಮಾತ್ರ ಕಟ್ಟುನಿಟ್ಟಾಗಿ ಅನುಸರಿಸುವಂಥದ್ದು. ತುಂಬ ಮಂದಿ ಇದ್ದಾರೆ. ಅಂದ್ರೆ ಚೈತನ್ಯ ಕೂಡ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದವರು. ನವದ್ವೀಪದಲ್ಲಿ ಹೆಚ್ಚಿನವರು ಬ್ರಾಹ್ಮಣ ಫ್ಯಾಮಿಲಿ, ಆದ್ರೆ ಅವರೆಲ್ಲ ಸ್ಮಾರ್ತರು. ಕಂಪ್ಲೇಂಟ್ಗಳು ಕೊಟ್ರು ಚಾಂದ್ಗಾಜಿಗೆ. ಇವ ನಿಮಾಯಿ ಹರೇ ಕೃಷ್ಣ ಕೀರ್ತನ ಮಾಡ್ತಾನ. ಹಾಗೆ ಸ್ಮಾರ್ತರ ಅಂದ್ರೆ ಯಾವುದು? ಸ್ಮಾರ್ತ ಬ್ರಾಹ್ಮಣ್ಸ್. ಸ್ಮಾರ್ತ ಬ್ರಾಹ್ಮಣ ಅಂದ್ರೆ ಅವರು ವೈದಿಕ ಕರ್ಮಾಚಾರವನ್ನು ಅನುಸರಿಸುವ ಅಭಕ್ತರಂತೆ. ನೋಡಿ, ಪ್ರಭುಪಾದ ಅಂತ ಹೇಳ್ತಿದ್ದಾರೆ, ವೈದಿಕ ಕರ್ಮಾಚಾರ ಅನುಸರಿಸ್ತಾ ಇದ್ದಾರೆ, ಆದ್ರೆ ಅವರು ಭಕ್ತರಲ್ಲ. ಅವ್ರದ್ದು ಮುಖ್ಯ ವ್ಯವಹಾರ ಅಂತ ಅಂದ್ರೆ ಬ್ರಾಹ್ಮಣ ತತ್ವಗಳು ಮಾತ್ರ ಕಟ್ಟುನಿಟ್ಟಾಗಿ ಅನುಸರಿಸುವಂಥದ್ದು. ಅಲ್ಲಿ ಪ್ರೇಮ ಇಲ್ಲ, ಅಂದ್ರೆ ಆಸ್ ಎ ಡ್ಯೂಟಿ ಅಂದ್ರೆ ಮಾಡ್ತಾ ಇದ್ದಾರೆ ಬ್ರಾಹ್ಮಣ ತತ್ವವನ್ನು ಹೀಗೆ. ಆದರೆ ಅವರು ಭಕ್ತಿ ಸೇವೆಯಲ್ಲಿ ಜ್ಞಾನ ಪಡೆದವರು, ಅವರಿಗೆ ಭಕ್ತಿ ಸೇವೆ ಅಂತಂದು ಗೊತ್ತಿಲ್ಲ. ಇಲ್ಲ ಯಾಕೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಚಾಂದ್ಗಾಜಿಗೆ? ನಿಮಾಯಿ ನಮ್ಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ. ಹರೇ ಕೃಷ್ಣ ಕೀರ್ತನ ಡಿಸ್ಟರ್ಬೆನ್ಸ್. ನೋಡಿ, ಸ್ಮಾರ್ತರಿಗೆ ಡಿಸ್ಟರ್ಬೆನ್ಸ್. ಎಂತ ಡಿಸ್ಟರ್ಬೆನ್ಸ್ ಇದು? ಇದು ಗೋಲೋಕದ ಪ್ರೇಮ ಧ್ವನಿ, ಹೇಗೆ ಡಿಸ್ಟರ್ಬೆನ್ಸ್ ಆಗ್ತದೆ? ಆದ್ರೆ ಅವರು ಸ್ಮಾರ್ತರು. ಹಾಗಾಗಿ ಈ ರೀತಿ ನವದ್ವೀಪದಲ್ಲಿ ಎಲ್ಲ ತಿಳಿದ ವಿದ್ವಾಂಸರು, ಸ್ಮೃತಿ ಶಾಸ್ತ್ರದ ಅನ್ವಯಗಳು ಹಾಗೂ ಪ್ರಭು ಶ್ರೀ ಚೈತನ್ಯರು ಅಂತ ಸ್ಮಾರ್ತರನ್ನು ಪರಿವರ್ತಿಸಲು ಪ್ರಯತ್ನವೂ ಮಾಡಲಿಲ್ಲ. ಚೈತನ್ಯ ಮಹಾಪ್ರಭು ಅವರನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ನಾವು ಪ್ರೀಚಿಂಗ್ ಅಲ್ಲಿ ಇದನ್ನು ತಿಳಿಬೇಕು. ಯಾರಿಗೆ ಪ್ರೀಚ್ ಮಾಡಬೇಕು, ಯಾರಿಗೆ ಪ್ರೀಚ್ ಮಾಡಬಾರ್ದು, ಇದು ನಮ್ಗೆ ಗೊತ್ತಿರ್ಬೇಕು. ಹಾಗೆ ಅಂತವರ ಹತ್ರ ಜಸ್ಟ್ ಸ್ಮೈಲ್ ಮಾತ್ರ. ಈಗ ನಾವು ಪ್ರಾಕ್ಟಿಕಲ್ ಪ್ರೀಚಿಂಗ್ ಹೋಗ್ತಾ ಇದ್ದೇವೆ, ನಿಮ್ಗೆ ಗೊತ್ತುಂಟು ಯಾರ ಹತ್ರ ಹೇಗೆ ಮಾತಾಡ್ಬೇಕಂತ. ಹಾಗಾಗಿ ಅಂತವ್ರದ ಹರೇ ಕೃಷ್ಣ ಸ್ಮೈಲ್, ಪ್ರೀಚಿಂಗ್ ಮಾಡ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಅವ್ರೆಂತ ತಿಳಿದಾರೆ ಅಂದ್ರೆ, ನಮಗಿಂತ ಅವರಿಗೆ ಜಾಸ್ತಿ ಗೊತ್ತುಂಟ ಅಂತ. ನಾವು ಬ್ರಾಹ್ಮಣರು, ನಾವು ಶ್ರೇಷ್ಠ, ಈ ರೀತಿ ಎಲ್ಲ ತಿಳಿದವರಿದ್ದಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಅವರನ್ನು ಪ್ರಯತ್ನ ಮಾಡಲಿಲ್ಲ ಅವರಿಗೆ ಪ್ರೀಚ್ ಮಾಡುವಂಥದ್ದು, ಮಾಡಲೇ ಇಲ್ಲ. ಅಂತ ಸ್ಮಾರ್ಥ ಪರಿವರ್ತಿಸುವ ಪ್ರಯತ್ನವೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಇದು ನಾವು ತಿಳಿಬೇಕು. ಈಗ ಪ್ರಭುಪಾದ ಅದನ್ನು ಹೇಳ್ತಾರೆ, ನೆಕ್ಸ್ಟ್ ನೋಡಿ. ಆದ್ದರಿಂದ ಈ ಗ್ರಂಥಕರ್ತರು ತಿಳಿಸಿರುವುದು ನವದ್ವೀಪದಲ್ಲಿ ಪ್ರಭು ಶ್ರೀ ಚೈತನ್ಯರ ಆಧ್ಯಾತ್ಮಿಕ ಶಕ್ತಿ ಪ್ರಕಟವಾಗದಿದ್ದರೂ ಅವರದ್ದೇ ಅನುಗ್ರಹದಿಂದ ದಕ್ಷಿಣ ಭಾರತದಲ್ಲಿ ಪ್ರಕಟಗೊಂಡಿತ್ತು. ನೋಡಿ, ನವದ್ವೀಪದಲ್ಲಿ ಇದು ಆಗಲಿಲ್ಲ, ಅದು ದಕ್ಷಿಣ ಭಾರತದಲ್ಲಿ ಆಯ್ತು. ಇಂತೂ ಪ್ರತಿಯೊಬ್ಬರೂ ಪ್ರಭುವಿನ ಆಧ್ಯಾತ್ಮಿಕ ಸೆಳೆತಕ್ಕೆ ಸಿಕ್ಕಿ ವೈಷ್ಣವಾಗಿ ಪರಿವರ್ತರಾದರು. ಇಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲರೂ ವೈಷ್ಣವಾಗಿ ಕನ್ವರ್ಟ್ ಆದರು. ಇದರಿಂದ ಅರಿತುಕೊಳ್ಳಬೇಕಾದ್ದು ಏನೆಂದರೆ, ಒಂದು ಅನುಕೂಲ ಸನ್ನಿವೇಶದಲ್ಲಿ ಜನರು ನಿಜವಾಗಿ ಬೋಧಿಸುವುದರಲ್ಲಿ ಆಸಕ್ತರಾಗಿರುವುದೆಂಬುದಾಗಿ ಪರಿವರ್ತನೆಯಾಗಿರುವ ಅಭ್ಯರ್ಥಿಗಳು ತುಂಬಾ ಪ್ರಕ್ಷುಬ್ಧರಾಗಿದ್ದಾರೆ. ಅಂತವರಲ್ಲಿ ಕೃಷ್ಣ ಬಗ್ಗೆಯನ್ನು ಹರಡಲು ಒಬ್ಬ ಧರ್ಮ ಪ್ರಚಾರಕ ಪ್ರಯತ್ನಿಸದೆ ಇದ್ದಾನೆ. ಎಸ್, ಎಂತ ಹೇಳಿದ್ದಾರೆ ಇಲ್ಲಿ?
ಇದರಿಂದ ಅರಿತುಕೊಳ್ಳಬೇಕಾದ ಏನಂದ್ರೆ, ಒಂದು ಅನುಕೂಲಕರ ಸನ್ನಿವೇಶದಲ್ಲಿ ಜನರು ನಿಜವಾಗಿಯೂ ಬೋಧಿಸುವುದರಲ್ಲಿ ಆಸಕ್ತರಾಗಿರುವುದೆಂಬುದಾಗಿ ಪರಿವರ್ತನೆಗಾಗಿ ಇರುವ ಅಭ್ಯರ್ಥಿಗಳು ತುಂಬಾ ಪ್ರಕ್ಷುಬ್ಧರಾಗಿದ್ದಾರೆ. ಒಂದು ನಿಮಿಷ, ಶ್ಲೋಕ ಎಷ್ಟು ಇದು? ಎಸ್, ಅಂದ್ರೆ ಪ್ರೀಚಿಂಗ್ ಅಂತಂದ್ರೆ ಫೇವರೇಬಲ್ ಸಿಚುವೇಶನ್ ಅಲ್ಲಿ ಮಾಡ್ಬೇಕಂದ್ರೆ, ಫೇವರೇಬಲ್ ಸಿಚುವೇಶನ್ ಅಲ್ಲಿ, ಇಲ್ಲದ್ರೆ ಮಾಡ್ಲಿಕ್ಕಿಲ್ಲ. ಅಂತವರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಒಬ್ಬ ಧರ್ಮ ಪ್ರಚಾರಕ ಪ್ರಯತ್ನಿಸಿದೆ ಇದ್ದಾನು. ಹಾಗಾಗಿ ಆ ಸಿಚುವೇಶನ್ ಅಲ್ಲಿ ಆ ಪ್ರಚಾರಕ ಪ್ರಯತ್ನ ಮಾಡುವುದಿಲ್ಲ. ಎಲ್ಲಾ ಸನ್ನಿವೇಶವು ಅನುಕೂಲಕರವಾಗಿದೆಯೋ ಅಲ್ಲಿ ಪ್ರಚಾರ ಮಾಡುವುದು ಉತ್ತಮವೆನಿಸುತ್ತದೆ. ಹಾಗಾಗಿ ನಮಗೆ ಅದೇ ಇವತ್ತು ಬೆಳಿಗ್ಗೆ ನಾನು ಕ್ಲಾಸ್ ಮಾಡಿದೆ ಎಂತಂದ್ರೆ, ಇಂಟೆಲಿಜೆನ್ಸ್, ಸ್ಪಿರಿಚುವಲ್ ಇಂಟೆಲಿಜೆನ್ಸ್. ನಮಗೆ ಎಲ್ಲಿ ಪ್ರೀಚ್ ಮಾಡಬೇಕು, ಎಲ್ಲಿ ಎಷ್ಟು ಮಾತಾಡ್ಬೇಕು ಇದೆಲ್ಲ ಗೊತ್ತಿರ್ಬೇಕು. ನಮ್ಮ ತಲೆ ಗಟ್ಟಿ ಉಂಟಂತ ಗೋಡೆಗೆ ಹೊಡೆಯುವುದಲ್ಲ. ಪ್ರೀಚಿಂಗ್ ಅಂದ್ರೆ ಅದೊಂದು ಟೆಕ್ನಿಕ್. ಹೇಗಂದ್ರೆ, ನಾನು ಮತ್ತೆ ಪ್ರೆಸಿಡೆಂಟ್ ನಾವೊಂದು ಇಲ್ಲಿ ಮಂಗಳೂರಲ್ಲಿ ತುಂಬಾ ರಿಚ್ ಅವರು ಕಳೆದ ಒಂದು 20 ವರ್ಷದಿಂದ ನಮ್ಮ ಪ್ರೆಸಿಡೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಹೋಗುವಾಗ, ನಾನು ಕೂಡ ಮೊನ್ನೆ ಹೋಗಿದ್ದೆ, ನಮ್ಮ ಪ್ರೆಸಿಡೆಂಟ್ ಅನ್ನು ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ಅವರು. ಅವರೊಂದು ಮಾಯಾವಾದಿ ಫಿಲಾಸಫಿ ನಂಬ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಎಂತ ಹೇಳುವಂಥದ್ದು, ಅಲ್ಲಿ ಮಾತಾಡ್ಲಿಕ್ಕಿಲ್ಲ. ಯಾಕೆ ಮಾತಾಡ್ಲಿಕ್ಕಿಲ್ಲ? ಈಗ ಪ್ರೆಸಿಡೆಂಟ್ ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಕಳೆದ ಅವ್ರದ್ದೊಂದು ಕಾಲೇಜ್ ಉಂಟು, ಆ ಕಾಲೇಜಲ್ಲಿ 20 ವರ್ಷ ಪ್ರೀಚಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಸ್ವಲ್ಪ ಡೊನೇಷನ್ ಕೂಡ ಕೊಡ್ತಾರೆ. ಹಾಗೆ ಪ್ರೀಚಿಂಗ್ ಮಾಡಿ ಅಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಡ್ಯೂಟಿ ಆಗಿದ್ದಾರೆ. ಹಾಗೆ ಇದು ಇಂಟೆಲಿಜೆನ್ಸ್. ಹೇಗೆಂದ್ರೆ ಅವರ ಹತ್ರ ನಾವು ಮಾತಾಡಿ, ಈಗ ಸ್ಟಾರ್ಟಿಂಗ್ ಪ್ರೀಚಿಂಗ್ ಬರುವಾಗ ನಾವು ಅಗ್ರೆಸಿವ್ ಆಗಿ ಎಲ್ಲರಿಗೂ ಎಲ್ಲರ ಹತ್ರ ನಾವು ಮಾತಾಡ್ತೇವೆ. ಆದ್ರೆ ಆ ರೀತಿ ಮಾಡ್ಲಿಕ್ಕಿಲ್ಲ. ನಾವು ಯಾರಿಗೆ ಪ್ರೀಚ್ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಇದೆಲ್ಲ ನಮ್ಗೆ ತಿಳಿದಿರಬೇಕು. ಅದು ನಿಜವಾದ ಇಂಟೆಲಿಜೆನ್ಸ್. ಹಾಗೆ ಎಲ್ಲಾ ಸನ್ನಿವೇಶವು ಅನುಕೂಲಕರವಾಗಿದೆಯೋ ಅಲ್ಲಿ ಪ್ರಚಾರ ಮಾಡುವುದು ಉತ್ತಮವೆನಿಸುತ್ತದೆ. ನೋಡಿ, ಅನುಕೂಲ ಇಲ್ಲದಲ್ಲಿ ಮಾಡಬಾರ್ದಂದ್ರೆ, ಮಾಡಬಾರ್ದು. ಅದು ನಮ್ಗೆ ಗೊತ್ತಿರ್ಬೇಕು, ಎಲ್ಲಿ ಅನುಕೂಲ ಉಂಟು, ಎಲ್ಲಿ ಅನುಕೂಲ ಇಲ್ಲ. ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಮೊದಲಿಗೆ ಭಾರತದಲ್ಲಿ ಪ್ರಯತ್ನಿಸಲಾಯಿತು. ಪ್ರಭುಪಾದ್ ಅಮೆರಿಕಕ್ಕೆ ಹೋಗುವ ಮುಂಚೆ 1937 ಇಂದ 1965 ಆಲ್ಮೋಸ್ಟ್ 28 ಇಯರ್ಸ್ ಭಾರತದಲ್ಲಿ ಪ್ರಯತ್ನ ಮಾಡಿದ್ರು. 1944 ಅಲ್ಲಿ ಬ್ಯಾಕ್ ಟು ಗಾಡ್ ಅಂಡ್ ಮ್ಯಾಗಝಿನ್ ಬರೆದು ಪ್ರಭುಪಾದ್ ಬಿಸಿಲಲ್ಲಿ, ಹಣ ಇಲ್ಲ, ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಮತ್ತೆ ಮನೆಗೆ ಹೋಗಿ ನಾಕ್ ಮಾಡ್ತಾ ಇದ್ರು. ಆಗ ಮನೆಯಲ್ಲಿ ಆ ಟೈಮಲ್ಲಿ, ಇದು 1950, 44, 50 ಅಲ್ಲೆಲ್ಲ ಒಂದು ಮನೆಯಲ್ಲಿ ಮಿನಿಮಮ್ 4 ಜನ. ಈಗ ಒಂದೇ ಮಗು. ಪ್ರಭುಪಾದ್ ಇರುವಂಥದ್ದು ಎಷ್ಟು ಚೇಂಜ್ ಆಗಿದೆ ನೋಡಿ. ಮಿನಿಮಮ್ 4, ಮ್ಯಾಕ್ಸಿಮಮ್ 10, 12, 15 ಈ ರೀತಿಯಲ್ಲೇ ಇತ್ತು. ಹಾಗೆ ಪ್ರಭುಪಾದ್ ಇರುವಂಥದ್ದು, ಬಿಗೆಟಿಂಗ್ ಚೈಲ್ಡ್ ಈಸ್ ನಾಟ್ ಅನ್ ಇಶ್ಯೂ, ಪ್ರಾಬ್ಲಮ್ ಈಸ್ ಪಾಪ್ಯುಲೇಷನ್ ಪ್ರಾಬ್ಲಮ್ ಅಲ್ಲ ಅಂತೆ, ಕೃಷ್ಣ ಕಾನ್ಶಿಯಸ್ನೆಸ್ ಪ್ರಾಬ್ಲಮ್. ಈಗ ನಮಗೆ ಕೃಷ್ಣ ಪ್ರಜ್ಞೆ ಕೊಡ್ಲಿಕ್ಕೆ ಆಗುದಿದ್ರೆ 10, 12 ಕೂಡ ಬಿಗೆಟ್ ಮಾಡ್ಬೋದು, ಸಮಸ್ಯೆ ಇಲ್ಲ. ಆದ್ರೆ ನಮಗೆ ಒಂದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಕೃಷ್ಣ ಪ್ರಜ್ಞೆ ಮಗುವಿಗೆ. ಮತ್ತೆ ನಾವು 10, 12 ಎಲ್ಲಿ ಕೊಡುವಂಥದ್ದು? ನಮ್ಮಲ್ಲಿ ಇದ್ರೆ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಪ್ರಭುಪಾದ್ ಎಂತ ಮಾಡಿದ್ರು, ಮನೆಗೆ ಹೋಗಿ, ನಿಮ್ಮಲ್ಲಿ 4 ಮಗು ಉಂಟು,
ಒಂದು ಮಗುವನ್ನು ನನಗೆ ಕೊಡಿ, ಅವನನ್ನು ನಾನು ಬ್ರಹ್ಮಚಾರಿ ಮಾಡ್ತೇನೆ. ಎಲ್ಲ ಡೋರಿಗೆ ಆಗ್ತಾ ಇದ್ರು ಅಂತ, ಯಾರು ಮುಂದೆ ಬರಲಿಲ್ಲ. ಈಗ ಕೂಡ ಅದೇ ಸಿಚುವೇಶನ್. ನಾವು ಮಕ್ಕಳನ್ನು ಉನ್ನತ ಮಟ್ಟದ ಎಜುಕೇಶನ್ ಕೊಟ್ಟು ಅಮೆರಿಕಕ್ಕೆ, ಆಸ್ಟ್ರೇಲಿಯಾಕ್ಕೆ ಕಳಿಸ್ಲಿಕ್ಕೆ ರೆಡಿ ಇದ್ದೇವೆ. ನಮ್ದು ಪ್ಲಾನ್ ಯಾವ್ದು, ದೊಡ್ಡ ದೊಡ್ಡ ಪ್ಲಾನ್. ಮತ್ತೆ ಎಂತ ಆಗ್ತದೆ, ಮತ್ತೆ ಅಲ್ಲಿ ಸಿಟಿಸನ್ ತೆಗಿತಾರೆ, ಮತ್ತೆ ಇಲ್ಲಿ ಬರುವುದೇ ಅಲ್ಲ ಮಕ್ಕಳು ಕೂಡ. ಮತ್ತೆ ಮಕ್ಕಳಿಗೆ ಈ ಭಾರತ ಎಂತಂತ ಗೊತ್ತಿರುವುದಿಲ್ಲ, ಜಸ್ಟ್ ಮ್ಯಾಪ್ ಅಲ್ಲಿ ನೋಡ್ತಾರೆ ಅಷ್ಟೇ. ಇದು ಅಟ್ ಪ್ರೆಸೆಂಟ್ ಇದು ಆಗ್ತಾ ಉಂಟು. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇದು 2013 ನಾವು ಖಾಲಿ ಶ್ರೀರಂಗಂ ಯಾತ್ರೆ ಹೋಗಿದ್ದೇವೆ ಸೌತ್ ಇಂಡಿಯಾದಲ್ಲಿ. ಹಾಗೆ ಶ್ರೀರಂಗಂ ಯಾತ್ರದಲ್ಲಿ ಒಂದು ಆದ ಘಟನೆ ಇದು, ಇದಕ್ಕೆ ರಿಲೇಟೆಡ್, ಅದಕ್ಕೆ ಹೇಳ್ತಾ ಇದ್ದೇನೆ. ನಾವೊಂದು ಅರ್ಚಕರನ್ನು ಭೇಟಿಯಾದೆವು. ನಾವು ಉತ್ತಮ ಕೋವಿಲ್ ಮತ್ತೆ ಪುಂಡರೀಕಾಕ್ಷ ಟೆಂಪಲ್, ಶ್ರೀರಂಗಂ ಮತ್ತೆ ಶಿವ ಟೆಂಪಲ್, ಈ ರೀತಿ ತುಂಬಾ ಪ್ಲೇಸಸ್ ವಿಸಿಟ್ ಮಾಡಿದ್ದೆವು ಆ ಟೈಮಲ್ಲಿ. ಹಾಗೆ ಅಲ್ಲಿ ಒಬ್ರು ಅರ್ಚಕರು ಹೀಗೆ ಮಾತಾಡುವಾಗ ತುಂಬಾ ಖುಷಿಯಲ್ಲಿ ಮಾತಾಡಿದರು. ಮತ್ತೆ ಹೇಳಿದರು, ಮತ್ತೆ ಮಾತಾಡುವಾಗ ಓಕೆ, ನಿಮ್ಮ ಮಕ್ಕಳು ಎಂತ ಮಾಡುದು ಅಂತ ನಾವು ಕೇಳಿದೆವು. ಅದಕ್ಕೆ ಅವರು ಹೇಳಿದ್ರು, ನನ್ನ ಮಗ US ಅಲ್ಲಿ ಇರುವುದು. ತುಂಬಾ ಖುಷಿಯಲ್ಲಿ ಹೇಳ್ತಾ ಇದ್ದಾರೆ. ಅವ MS ಮಾಡಿ US ಅಲ್ಲಿ ಇದ್ದಾನೆ. ಅವನ ಬಗ್ಗೆ ಒಂದು 45 ಮಿನಿಟ್ಸ್ ಗ್ಲೋರಿಫೈ ಮಾಡಿದ್ರು. ಮತ್ತೆ ಒಂದೇ ಮಗ ಕೇಳಿದ್ರು, ಇಲ್ಲ ಇನ್ನೊಬ್ಬ ಇದ್ದಾನೆ, ಅವ ಎಂತ ಮಾಡುವಂತ? ಅವ ನನ್ನೊಟ್ಟಿಗೆ ಅರ್ಚಕನಾಗಿದ್ದಾನೆ. ಅವ ಕಲಿಯುವುದಲ್ಲಿ ದಡ್ಡ, ಇವ ಕಲಿಯುವುದಲ್ಲಿ ಇಂಟೆಲಿಜೆಂಟ್. ಆಕ್ಚುಲಿ ಕಲಿಯುವುದಲ್ಲಿ ಯಾರು ಇಂಟೆಲಿಜೆಂಟ್ ಇದ್ದಾನೆ ಅವ ಅರ್ಚಕನಾಗಿ ಕೆಲಸ ಮಾಡಬೇಕು. ಯಾರು ದಡ್ಡ ಇದ್ದಾನೆ ಅವ ಶೂದ್ರನ ಕೆಲಸ ಮಾಡಬೇಕು. ಹೊರಗೆ ಹಣ ಸಿಗುವುದಾದ್ರೆ ಶೂದ್ರ ಕೆಲಸ, ಅರ್ಚಕನ ಕೆಲಸ ಅಂದ್ರೆ ಬ್ರಾಹ್ಮಣಿಕಲ್ ಜಾಬ್. ಮತ್ತೆ ಹೇಳ್ತಾರೆ, ನಾನು ಕೂಡ ಇನ್ನು ಬಿಟ್ಟು ಮಗನಲ್ಲಿಗೆ ಹೋಗುವಂತ. ನೋಡಿ, ಇದು ಡಿಗ್ರೇಡೇಷನ್. ಇದು ಡಿಗ್ರೇಡೇಷನ್. ಜನರಿಗೆ ಎಂತ ಅಂದ್ರೆ, ಅದೇ ಪ್ರಭುಪಾದ್ ಹೇಳುವಂಥದ್ದು, ಪ್ರಭುಪಾದ್ ಮನೆಗೆ ಹೋಗಿ ಡೋರ್ ನಾಕ್ ಮಾಡಿ. ಈಗ ಕೂಡ ಯಾರು ಕೊಡುವುದಿಲ್ಲ. ಈಗ ಕೂಡ ನಾವು ಬೆಟ್ ಮಾಡಿ ಹೇಳ್ತೇವೆ, ಮನೆ ಹೋಗಿ ನಿಮ್ಮಲ್ಲಿ 4 ಮಗು ಇದ್ರೆ 1 ಮಗುವನ್ನು ಕೃಷ್ಣ ಮನೆಗೆ ಕೊಡಿ. ಜನರು ಆಸ್ಟ್ರೇಲಿಯಾ ಕಳಿಸ್ಲಿಕ್ಕೆ ರೆಡಿ ಇದ್ದಾರೆ, ಅಮೆರಿಕ ಕಳಿಸ್ಲಿಕ್ಕೆ ರೆಡಿ ಇದ್ದಾರೆ. ಅಂದ್ರೆ ಎಂತ ಹೇಳುವಂಥದ್ದು, ಅವ ಇಂದು ಸುಖದ ಸುತ್ತ ತುದಿಗೆ ಹೋಗ್ಬೇಕಂತ ನಮ್ದು ಇಚ್ಛೆ. ಟಾಪ್ ಮೋಸ್ಟ್ ಇದಕ್ಕೆ ತುಂಬಾ ದೊಡ್ಡ ಲೆವೆಲ್ಗೆ ಹೋಗ್ಬೇಕಂತ ನಮ್ದು ಇಚ್ಛೆ. ಇದು ಪ್ರಭುಪಾದ್ ಹೇಳ್ತಾ ಇದ್ರು. ಹಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರಭುಪಾದ್. ಹಾಗೆ ಪ್ರಭುಪಾದಿಗೆ ಗೊತ್ತುಂಟು ಹೇಗೆ ಪ್ರೀಚ್ ಮಾಡಬೇಕು. ನೋಡಿ, ಒಬ್ಬ ಪ್ರೀಚರ್ಗೆ ಗೊತ್ತಿರ್ತದೆ ಸಿಚುವೇಶನ್ ಹೇಗೆಂದ್ರೆ, ಈಗ ನೀವು ಬರ್ತೀರಿ, ಪ್ರೀಚಿಂಗ್ಗೆ ಬರ್ತೀರಿ, ನಿಮ್ಮನ್ನು ನಾವು ಕಳಿಸ್ತೇವೆ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ ಪ್ರೀಚಿಂಗ್. ಆಗ ನಿಮ್ಗೆ ಹೇಗೆ ಪ್ರೀಚ್ ಮಾಡ್ಬೇಕು ಗೊತ್ತಿರುವುದಿಲ್ಲ. ಹೇಗಂದ್ರೆ, ನಾನು ಸ್ಟಾರ್ಟಿಂಗ್ ಬರುವಾಗ ಶ್ರೀವಾಸ್ ಪ್ರಭು ಮತ್ತೆ ಇನ್ನೊಬ್ರು, ನಾನು ಹೇಳಿದಲ್ಲ, ಇನ್ನೊಬ್ರು 25 ವರ್ಷ ಇಬ್ಬರೊಟ್ಟಿಗೆ ನಾನು ಕಳಿಸಿದ್ರು. ಫಸ್ಟಿಗೆ ಅವರೊಟ್ಟಿಗೆ ಕಳಿಸಿದ್ರು, ಅವರು ನೆಕ್ಸ್ಟ್ ನಮ್ಮ ಪ್ರೆಸಿಡೆಂಟ್ಗೆ ನೆಕ್ಸ್ಟ್, ಮತ್ತೆ ಶ್ರೀವಾಸ್ ಪ್ರಭು. ಹಾಗೆ ಫಸ್ಟ್ಗೆ ಅವರೊಟ್ಟಿಗೆ ಕಳಿಸಿದ್ರು ಪ್ರೆಸಿಡೆಂಟ್, ಮತ್ತೆ ಇವರೊಟ್ಟಿಗೆ ಕಳಿಸಿದ್ರು. ಯಾಕೆ? 1-2 ತಿಂಗಳು ಅವರೊಟ್ಟಿಗೆ ಕಳಿಸಿದ್ರು, ಮತ್ತೆ 2 ತಿಂಗಳು ಇವರೊಟ್ಟಿಗೆ. ಯಾಕಂದ್ರೆ ಅವರು ಈಗ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ, ನನಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಮತ್ತೆ ನನಗೆ ಪ್ರೀಚಿಂಗ್ ಮಾಡ್ಬೋದು. ಹಾಗೆ ಪ್ರೀಚಿಂಗ್ ಮಾಡಿ ಪ್ರೀಚಿಂಗ್ ನಮ್ಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು, ಕೆಲವೊಮ್ಮೆ ಎಂತ ಆಗ್ತದೆ, ಬುಕ್ ಡಿಸ್ಟ್ರಿಬ್ಯೂಷನ್ ಜನರು ಬರ್ತಾರೆ, ನಾವು ಜಸ್ಟ್ ಇಗ್ನೋರ್ ಮಾಡ್ತೇವೆ. ನಮ್ಗೆ ಗೊತ್ತಿರ್ತದೆ ಇದು ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಕೆಲವೊಮ್ಮೆ ನಾವು ಅವರು ಮಾತಾಡುವಾಗಲೇ ನಮ್ಗೆ ಗೊತ್ತಾಗ್ತದೆ ಎಂತಂದ್ರೆ, ಯಾವ್ದಾದ್ರು ಒಂದು ಈ ಎಂತ ಹೇಳುವಂಥದ್ದು ಆಧ್ಯಾತ್ಮಿಕದಲ್ಲಿ ಇದ್ದಾನೆ, ಆದ್ರೆ ಅದು ಬೋಗಸ್ ಆಧ್ಯಾತ್ಮಿಕ. ಮತ್ತೆ ಟೋಟಲಿ ಎಂತಾಗಿದೆ ಅಂದ್ರೆ, ಈ ಟರ್ಮೈಟ್ ಗೆದ್ದಿಲು ಅದು ತಿಂದು ಬಿಟ್ಟಿರ್ತಾರೆ ಅವನು. ಹಾಗಾಗಿ
ನಾನು ಟೀಚಿಂಗ್ ಮಾಡುವಾಗ ಇಂಥದ್ದೆಲ್ಲ ಆಗಿದೆ. ಹಾಗೆ ಕೆಲವೊಮ್ಮೆ ಎಂತ ಆಗ್ತದೆ, ಫಸ್ಟಿಗೆ ನಾವು ಮಾತಾಡ್ತೇವೆ, ಮತ್ತೆ ನಾವು ಅಂಥವ್ರನ್ನ ಇಗ್ನೋರ್ ಮಾಡ್ತೇವೆ. ಯಾಕೆ ಇಗ್ನೋರ್ ಮಾಡುವಂಥದ್ದು? ಯಾಕೆಂದ್ರೆ ನಾವು ಅವರ ಹತ್ರ ಮಾತಾಡಿದ್ರೆ ನಮ್ಗೆ ಬೇರೆಯವರನ್ನು ಒಳ್ಳೆಯವರು ಕೆಲವರು ಇರ್ತಾರೆ, ಅವರಿಗೆ ಪ್ರೀಚಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಮ್ಗೆ ಗೊತ್ತಿರ್ಬೇಕು ಯಾರ ಹತ್ರ ಹೇಗೆ ಪ್ರೀಚಿಂಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಗೊತ್ತಿರ್ಬೇಕು. ಹಾಗೆ ಪ್ರಭುಪಾದಿಗೆ ಗೊತ್ತಿದ್ದು, ಅದನ್ನೇ ಪ್ರಭುಪಾದ ಹೇಳ್ತಾ ಇದ್ದಾರೆ. ಎಲ್ಲಿ ಸನ್ನಿವೇಶವು ಅನುಕೂಲವಾಗಿದೋ ಅಲ್ಲಿ ಪ್ರಚಾರ ಮಾಡುವುದು ಉತ್ತಮವೆನಿಸುತ್ತದೆ. ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಮೊದಲ ಭಾರತದಲ್ಲಿ ಪ್ರಯತ್ನಿಸಲಾಯಿತು. ಹಾಗೆ ಪ್ರಭುಪಾದ್ ಪ್ರಯತ್ನ ಮಾಡಿದ್ರು. ಪ್ರಭುಪಾದ್ಗೆ 28 ವರ್ಷದಲ್ಲಿ ಟೋಟಲಿ ಅವ್ರಿಗೆ ಗೊತ್ತಾಯ್ತು ಹೇಗೆ ಪ್ರೀಚ್ ಮಾಡ್ಬೇಕು. ಫಸ್ಟಿಗೆ ಅವ್ರಿಗೆ ಗೊತ್ತುಂಟು, ಈಸ್ ನಿತ್ಯ ಸಿದ್ಧ. ಅದು ಕೂಡ ಪ್ರಭುಪಾದ್ಗೆ ಭಾರತದಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ಇವರು ಭಾರತದವರು ಪಾಶ್ಚಾತ್ಯ ದೇಶದವರನ್ನು ಪ್ರಚಾರ ಮಾಡುವಂಥದ್ದು, ಫಾಲೋ ಮಾಡುವಂಥದ್ದು. ಈಗ ಕೂಡ ಈಗ ನಿಮ್ಮೆಲ್ಲರ ಎಂತ ಹೇಳುವಂಥದ್ದು, ಭಾರತದಲ್ಲಿ ಯಾರೆಲ್ಲ ಯೂತ್ ಇದ್ದಾರೆ ಫಾಲೋ ಮಾಡುವಂಥದ್ದು ಅಮೆರಿಕದವರನ್ನು. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಕೂಡ, ಈ ಎಜುಕೇಶನ್ ಸಿಸ್ಟಮ್ ನಮ್ದು ಭಾರತದಲ್ಲ. ಹೇಗಿತ್ತಂದ್ರೆ ನೋಡಿ, ಸ್ಟಾರ್ಟಿಂಗ್ ಬ್ರಿಟಿಷರ್ ತಂದಂತ ನಮ್ಮ ಎಜುಕೇಶನ್ ಸಿಸ್ಟಮ್. ಬ್ರಿಟಿಷರ್ ಬರುವ ಮುಂಚೆ ಗುರುಕುಲ ಸಿಸ್ಟಮ್ ಇತ್ತಂತೆ. ಗುರುಕುಲ ಸಿಸ್ಟಮ್. ಮತ್ತೆ ರಜೆ ಅಂತ ಅಂದ್ರೆ ತಿಂಗಳಿಗೆ 2 ರಜೆ, ಏಕಾದಶಿಗೆ. ಸಂಡೇ ಎಲ್ಲ ಇರ್ಲಿಲ್ಲ, ಸಂಡೇ ಎಲ್ಲ ಬ್ರಿಟಿಷರ್ ತಂದದ್ದು. ಮತ್ತೆ ಪ್ಯಾಂಟ್ ಶರ್ಟ್ ಇರ್ಲಿಲ್ಲ, ಎಲ್ಲರೂ ಧೋತಿ ಕುರ್ತಾಗಿ ಇರ್ತಾ ಇದ್ರು, ಮತ್ತೆ ಸಾರಿ. ಹಾಗೆ ಬ್ರಿಟಿಷರ್ ಬಂದು ಹಾಗೆ ಹೇಗೆ ಅಂದ್ರೆ ದೇವಸ್ಥಾನಕ್ಕೆ ಎಕರೆಗಟ್ಟಲೆ ಜಾಗ, ಫ್ರೀ ಊಟ, ಫ್ರೀ ಎಜುಕೇಶನ್ ಬ್ರಿಟಿಷರು ಪ್ಲಾನ್ ಮಾಡಿದ್ರು. ಎಸ್, ಈಗ ಇವರದೀಗ ಫ್ರೀ ಎಜುಕೇಶನ್ ಮತ್ತೆ ಫ್ರೀ ಊಟ ಅಂತ ತೆಗಿಬೇಕು. ಹೇಗೆ ತೆಗುವಂಥದ್ದು? ಸಪೋಸ್ ಈಗ ಟೆಂಪಲ್ಗೆ 1 ಲಕ್ಷ ಎಕರೆ ಜಾಗಿದ್ರೆ ಅವರೆಂತ ಮಾಡಿದ್ರು, ಅದರಲ್ಲಿ 90,000 ಎಕರೆ ಜಾಗವನ್ನು ತಗೊಂಡು 10,000 ಎಕರೆ ಜಾಗದಲ್ಲಿ ಅವರಿಗೆ ಎಲ್ಲ ಊರಿನವರಿಗೆ ಫ್ರೀ ಎಜುಕೇಶನ್, ಫ್ರೀ ಊಟ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ರೀತಿ ಕಟ್ ಮಾಡಿದ್ರು. ಬ್ರಿಟಿಷರು ಮಾಡಿದ ವಿಷಯ. ಮತ್ತೆ ಅವರ ಎಜುಕೇಶನ್ ತಂದ್ರು. ಈಗ ನಾವು ಪಡಿತಾ ಇದ್ದೇವೆ ಎಜುಕೇಶನ್ ಸಿಸ್ಟಮ್ ಎಲ್ಲ ಅವರದು, ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲ. ಹಾಗಾಗಿ ನಾವು ಟೋಟಲಿ ಅದಕ್ಕೆ ಅಟ್ಯಾಚ್ ಆಗಿದ್ದೇವೆ. ಮತ್ತೆ ಹೇಗೆ ಅಂದ್ರೆ ಅಮೆರಿಕದಲ್ಲಿ ಎಂತ ಆಗ್ತದೆ ಅದನ್ನ ನಾವು ಫಾಲೋ ಮಾಡುವಂಥದ್ದು. ಪ್ರಭುಪಾದ 70s ಅಲ್ಲಿ ಹೇಳುವಂಥದ್ದು, ದೀಸ್ ಅಮೆರಿಕನ್ಸ್ ಆರ್ 50 years ಹೆಡ್ ಆಫ್ ಇಂಡಿಯಾ. ಯಾಕೆಂದ್ರೆ ಅಮೆರಿಕದಲ್ಲಿ 1970 ಎಂತ ಬಂದಿತ್ತು, ಅದು 2020 ಭಾರತದಲ್ಲಿ ಬರುವಂತದ್ದು. ಈ ರೀತಿ ತುಂಬಾ ಲೇಟ್. ಆದ್ರೆ ಇದು ಎಂತ ಮೆಟೀರಿಯಲ್, ಆಕ್ಚುಲಿ ಭೌತಿಕ ಉಪಯೋಗ ಇಲ್ಲ. ಉಪಯೋಗ ಉಂಟು ನಮ್ಮ ಹೊಟ್ಟೆಗೋಸ್ಕರ. ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ. ಇದನ್ನ ನಾವು ಕಂಪ್ಲೀಟ್ ರಿಜೆಕ್ಟ್ ಮಾಡೋದಲ್ಲ, ಅದು ನಮ್ಗೆ ಗೊತ್ತಿರ್ಬೇಕು. ಯಾವ್ದನ್ನ ನಾವು ಆಕ್ಸೆಪ್ಟ್ ಮಾಡ್ಬೇಕು, ಯಾವ್ದನ್ನ ನಾವು ಎಷ್ಟು ಬೇಕು ಅಷ್ಟೇ. ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಪ್ರಭುಪಾದ ಹೇಳುವಂಥದ್ದು ಯುಟಿಲಿಟಿ ಎಷ್ಟು ಬೇಕು ಅಷ್ಟೇ. ಹಾಗೆ ಪ್ರಭುಪಾದಿಗೆ ತುಂಬಾ ಕಷ್ಟವಾಯಿತು ಭಾರತದಲ್ಲಿ. ಕೃಷ್ಣ ಆಂದೋಲನ ಮೊದಲಿಗೆ ಭಾರತದಲ್ಲಿ ಪ್ರಯತ್ನಿಸಲಾಯಿತು. ಆದರೆ ಭಾರತದ ಜನತೆಗೆ ರಾಜಕೀಯ ಆಲೋಚನೆ ತಲ್ಲೀನರಾಗಿ ಸಿಲುಕಿಕೊಂಡು ಕೃಷ್ಣ ಬಗ್ಗೆ ತಮ್ಮ ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಭಾರತ ಈಗ ಕೂಡ ಈಗ ಮೊನ್ನೆ ಕರ್ನಾಟಕದ ಇಲೆಕ್ಷನ್ ಇತ್ತು. ಜನರೆಲ್ಲ ಇಲೆಕ್ಷನ್ ಅಲ್ಲಿ ತಳ್ಳೀನರಾಗಿದ್ದಾರೆ. ಈಗ ಇಲೆಕ್ಟ್ ಆದ ಮೇಲೆ ಅವ ಮಾಡುವಂತ 5 ವರ್ಷ ಸ್ಕ್ಯಾಮ್, ಲೋಚ. ಈಗ 5 ವರ್ಷದಲ್ಲಿ ತುಂಬಾ ಮಾಡಿದ್ದಾನೆ, ಇನ್ನು 5 ವರ್ಷ ಇನ್ನೂ ಜಾಸ್ತಿ ಮಾಡ್ತಾನೆ. ಅದು ಜನರು ಅವರ ಹಿಂದೆ ಹೋಗುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ದಿಸ್ ಡೆಮೋಕ್ರಸಿ ಈಸ್ ನಾನ್ ಸೆನ್ಸ್. ಪ್ರಭುಪಾದ ಹೇಳುವಂಥದ್ದು, ಡೆಮಾನ್ ಗಾನ್ ಕ್ರೇಜಿ ಡೆಮೋಕ್ರಸಿಗೆ. ಪ್ರಭುಪಾದ ಹೇಳುವಂಥದ್ದು, ಒನ್ ಸೆಟ್ ಆಫ್ ರಾಸ್ಕಲ್ ಇಸ್ ನೋ ಬೆಟರ್ ದನ್ ಅದರ್ ಸೆಟ್ ಆಫ್ ರಾಸ್ಕಲ್. ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲರೂ ರಾಸ್ಕಲ್ ಅಂತ ಪ್ರಭುಪಾದ ಹೇಳುವಂಥದ್ದು. ರೂಲಿಂಗ್ ಅಂದ್ರೆ ಯುಧಿಷ್ಠಿರ ಮಹಾರಾಜ್ ತರ, ಪರೀಕ್ಷಿತ್ ಮಹಾರಾಜ್ ತರ ರೂಲಿಂಗ್ ಇರ್ಬೇಕಂತ. ಇದು ಯಾಕೆಂದ್ರೆ ಹೂ ಇಸ್ ನಾಟ್ ಕ್ವಾಲಿಫೈಡ್ ಈ ಸಿಟ್ಟಿಂಗ್ ಇನ್ ದ ಥ್ರೋನ್. ಹೇಗಿರ್ಬೋದು? ಪ್ರಭುಪಾದ ಹೇಳುವಂಥದ್ದು, ಶೂದ್ರ ಈಸ್ ರೂಲಿಂಗ್. ಆಕ್ಚುಲಿ ಹಿಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ
ಈಗ ಯುಧಿಷ್ಠಿರ ಮಹಾರಾಜ್, ಪರೀಕ್ಷಿತ್ ಮಹಾರಾಜ್, ದೇ ಆರ್ ರಾಜ ಋಷೀಸ್. ರಾಜ ಋಷಿ ಅಂದ್ರೆ ಎಂತ? ರಾಜ ಅಂದ್ರೆ ಕ್ಷತ್ರಿಯ, ಋಷಿ ಅಂದ್ರೆ ವೈಷ್ಣವ, ಬ್ರಾಹ್ಮಣ. ಹಾಗಾಗಿ ನಾವು ಶೂದ್ರರನ್ನು ಕೂರಿಸ್ತೇವೆ ಸಿಂಹಾಸನದಲ್ಲಿ, ಎಂತ ಎಫೆಕ್ಟ್ ಉಂಟು? ಏನ್ ಎಫೆಕ್ಟ್ ಇಲ್ಲ. ಪ್ರಭುಪಾದ ಇರುವಂತದ್ದು ಹಿಂದಿನ ಕಾಲದಲ್ಲಿ, ಈಗ ಯುಧಿಷ್ಠಿರ ಮಹಾರಾಜ ಆಗ್ಲಿ, ಪರೀಕ್ಷಿತ್ ಮಹಾರಾಜ ಆಗ್ಲಿ, ತುಂಬಾ ಇದ್ದಾರೆ ಭಾಗವತಮಲ್ಲಿ. ಅವ್ರದ್ದೆಲ್ಲ ನಾವು ಗ್ಲೋರಿಫೈ ಮಾಡ್ತೇವೆ. ಯಾಕೆಂದ್ರೆ ಅವರು ಕ್ವಾಲಿಫೈಡ್ ಆಗಿದ್ರು ಕೂಡ ಯಾರಿಂದ ಕೇಳ್ತಾ ಇದ್ರು? ಪರಮಹಂಸರು, ವೈಷ್ಣವರು, ಬ್ರಾಹ್ಮಣರು, ಋಷಿಗಳು, ಅವರಿಂದ ಮಾರ್ಗದರ್ಶನ ಪಡೆದು ರೂಲಿಂಗ್ ಮಾಡ್ತಾ ಇದ್ರು. ಈಗ ಏನು ಕ್ವಾಲಿಫಿಕೇಶನ್ ಇಲ್ಲದೆ ಶೂದ್ರನನ್ನು ನಾವು ಸಿಂಹಾಸನದಲ್ಲಿ ಕೂರಿಸ್ತೇವೆ, ಅವ ಯಾರ್ದು ಕೇಳುವುದಿಲ್ಲ, ಅವ ಹಣ ಮಾಡುವುದೇ. ಹಾಗಾಗಿ ಅದಕ್ಕೆ ಪ್ರಭುಪಾದರು ಒಂದು ಡೆಮೋನ್ ಗಾನ್ ಕ್ರೇಜಿ, ಡೆಮೋಕ್ರಸಿ. ಒನ್ ಸೆಟ್ ಆಫ್ ರಾಸ್ಕಲ್ ಇಸ್ ನೋ ಬೆಟರ್ ದನ್ ಅದರ್ ಸೆಟ್ ಆಫ್ ರಾಸ್ಕಲ್. ಬೋತ್ ಆರ್ ರಾಸ್ಕಲ್ಸ್. ಬಿಕಾಸ್ ವಿದೌಟ್ ಕೃಷ್ಣ ಕಾನ್ಶಿಯಸ್ನೆಸ್ ನಮಗೆ ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಹಾಗೆ ಭಾರತದಲ್ಲಿ ಜನರೆಲ್ಲ ಇದರಲ್ಲಿ ತಲ್ಲೀನರಾಗಿದ್ದಾರೆ ನೋಡಿ. ರಾಜಕೀಯ ಆಲೋಚನೆಗಳಲ್ಲಿ ತಲ್ಲೀನರಾಗಿ ಸಿಲುಕಿಕೊಂಡು ಕೃಷ್ಣ ಬಗ್ಗೆ ತಮ್ಮ ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಪ್ರಭುಪಾದರು ಪ್ರಯತ್ನ ಮಾಡಿದ್ರು, ಆದ್ರೆ ಜನರೆಲ್ಲರೂ ಇದರಲ್ಲೇ ಇದ್ರು. ಎಕ್ಸಾಂಪಲ್ ಮಹಾತ್ಮ ಗಾಂಧಿ. ಪ್ರಭುಪಾದರು ಹೇಳಿದ್ರು, ಈಗ ನಿಮಗೆ ಯಾವಾಗ 1947 ಇಂಡಿಪೆಂಡೆನ್ಸ್ ಆದ್ಮೇಲೆ ಅವರಿಗೆ ಲೆಟರ್ ಬರೆದ್ರು, ನೀವೀಗ ತುಂಬಾ ಫೇಮಸ್ ಆಗಿದ್ದೀರಿ, ನೀವೀಗ ಈ ವೈಷ್ಣವ ಪಂಥಕ್ಕೆ ಬಂದು ನೀವು ಸೇರಿ, ಅದು ನಿಮಗೆ ಒಳ್ಳೆಯದು. ಮತ್ತೆ ನಿಮ್ಮನ್ನು ತುಂಬಾ ಫಾಲೋ ಮಾಡ್ತಾ ಇದ್ದಾರೆ, ಅದು ಪ್ರಚಾರಕ್ಕೆ ಒಳ್ಳೇದಾಗ್ತದೆ. ಹಾಗೆ ಈ ಪೊಲಿಟಿಕ್ಸ್ ಎಲ್ಲ ಬಿಡಿ ಅಂತ ಹೇಳಿದ್ರು. ನೀವು ಬಿಡದಿದ್ರೆ ನಿಮ್ಮವರೇ ನಿಮ್ಮನ್ನು ಕೊಲ್ತಾರೆ ಅಂತ ಕೂಡ ಪ್ರಭುಪಾದ ಲೆಟರ್ ಅಲ್ಲಿ ಬರೆದಿದ್ದಾರೆ. ಅವ್ರು ಕೇಳಲಿಲ್ಲ, ಬಿಡ್ಲಿಲ್ಲ. ಹಾಗೆ ಅದನ್ನು ಪ್ರಭುಪಾದ ಇಲ್ಲಿ ಹೇಳ್ತಾ ಇದ್ದಾರೆ. ಸಿಲುಕು ಕೃಷ್ಣ ತಮ್ಮ ಮನಸ್ಸಿಗೆ ಹೊಂದಿಕೊಳ್ಳಲಿಲ್ಲ. ಅವರು ರಾಜಕೀಯ ನೇತಾರರಿಂದ ಸಂಮೋಹನೆಗೆ ಒಳಗಾದರು. ಅದರಿಂದಾಗಿ ನಾವು ಪಶ್ಚಿಮಕ್ಕೆ ಬರಲು ವಿಶೇಷ ಪ್ರಾಶಸ್ತ್ಯವಿದ್ದೆವು. ಅದಕ್ಕೆ ಪ್ರಭುಪಾದ ವೆಸ್ಟಿಗೆ ಹೋದರು, ಫಾರಿನ್ ಕಂಟ್ರಿಗೆ, ಅಮೆರಿಕಾಗೆ. ಯಾಕೆ? ಭಾರತದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಪ್ರಯತ್ನ ಮಾಡಿದ್ರು. ನಮ್ಮ ಆಧ್ಯಾತ್ಮಿಕ ಆಚಾರ್ಯರನ್ನು ಅನುಸರಿಸುತ್ತಾ, ಯಾರು ಆಧ್ಯಾತ್ಮ? ಶಿಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದ ಮಹಾರಾಜ್, ಓಂ ವಿಷ್ಣುಪಾದ ಪರಮಹಂಸ ಪರಿವ್ರಾಜಕಾಚಾರ್ಯ ಅಷ್ಟೋತ್ತರ ಶತ ಈಸ್ ಡಿವೈನ್ ಗ್ರೇಸ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮಹಾರಾಜ್. ಹಾಗಾಗಿ ಅವರನ್ನು ಅನುಸರಿಸಿದ್ರು ಯಾರು? ಪ್ರಭುಪಾದ. ಹಾಗೂ ಪ್ರಭು ಚೈತನ್ಯರ ಕೃಪಾನುಗ್ರಹ ನೋಡಿ, ಅವರ ಗುರುವಿಗೆ ಮತ್ತು ಚೈತನ್ಯ ಮಹಾಪ್ರಭುವಿಗೆ ಇಬ್ಬರಿಗೆ ಕ್ರೆಡಿಟ್ ಕೊಡ್ತಾರೆ. ಸಕ್ಸಸ್ ಆಯ್ತು ಪ್ರಭುಪಾದಿಗೆ. ಆದ್ರೆ ಪ್ರಭುಪಾದ ಅಂತ ಕ್ರೆಡಿಟ್ ಯಾರಿಗೆ ಕೊಡ್ತಾರೆ? ಅವರ ಗುರುವಿಗೆ ಮತ್ತೆ ಚೈತನ್ಯ ಮಹಾಪ್ರಭುವಿಗೆ. ಹಾಗೂ ಪ್ರಭು ಚೈತನ್ಯರ ಕೃಪಾನುಗ್ರಹದಿಂದ ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಯಶಸ್ವಿಯಾಗಿ ಆಗುತ್ತಿದೆ. ಎಸ್, ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸುವ. ಹರೇ ಕೃಷ್ಣ ಪ್ರಶ್ನೆ ಇದರಲ್ಲಿ ಕೇಳಬಹುದು.